ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಹಾಗೂ ಚಿತ್ರದುರ್ಗ ಜಿಲ್ಲೆಯ ಮಾಜಿ ಸಂಸದ ಜಸ್ಟಿಸ್ ಎನ್.ವೈ. ಹನುಮಂತಪ್ಪನವರ ಹುಟ್ಟುಹಬ್ಬ ಆಚರಣೆ. ಮೊಳಕಾಲ್ಮೂರು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ಒರಿಸ್ಸಾ ಈ 3 ರಾಜ್ಯಗಳ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಹಾಗೂ ಚಿತ್ರದುರ್ಗ ಲೋಕಸಭಾ ಮಾಜಿ ಸದಸ್ಯರಾದ ಜಸ್ಟಿಸ್ ಎನ್.ವೈ. ಹನುಮಂತಪ್ಪನವರ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಹಾಗೂ ಮೊಳಕಾಲ್ಮೂರು ಸಾರ್ವಜನಿಕ ಆಸ್ಪತ್ರೆಯ ಒಳ ಹಾಗೂ ಹೊರ ರೋಗಿಗಳಿಗೆ ಹಣ್ಣು, ಬ್ರೆಡ್ ವಿತರಣೆ ಮಾಡುವ ಮೂಲಕ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ನಾಮ ನಿರ್ದೇಶಕ ಸದಸ್ಯರು ಆಗಿರುವಂತಹ ಜಿ. ಪ್ರಕಾಶ್ ರವರು ಮಾತನಾಡಿ, ಜಸ್ಟಿಸ್ ಎನ್.ವೈ. ಹನುಮಂತಪ್ಪನವರು ರಾಜ್ಯದ ದಲಿತ, ಇತರೆ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯಾಂಗ ಕ್ಷೇತ್ರದಲ್ಲಿ ಹಾಗೂ ಆರ್ಥಿಕ, ಸಾಮಾಜಿಕ ಕ್ಷೇತ್ರದಲ್ಲಿ ಭದ್ರತೆಯನ್ನು ಒದಗಿಸಿದಂತಹ ವ್ಯಕ್ತಿ. ಇವರ ಸಾಧನೆಯಿಂದ ಮೊಳಕಾಲ್ಮೂರು ತಾಲೂಕು ರಾಷ್ಟ್ರ ವ್ಯಾಪ್ತಿ ಹೆಸರನ್ನು ಪಡೆದಿದೆ. ಇವರು ನೀಡಿದಂತಹ ತೀರ್ಪುಗಳು ಐತಿಹಾಸಿಕ ತೀರ್ಪುಗಳಾಗಿದ್ದು ಮುಂದಿನ ತಲೆಮಾರಿಗೆ ಕಾನೂನುಗಳಾಗಿ ಮಾರ್ಪಟ್ಟಿವೆ. ಇವರ ರಾಜಕೀಯ ಸೇವೆ ಚಿತ್ರದುರ್ಗ ಜಿಲ್ಲೆಯೇ ಮರೆಯಲಾಗದಂತಹ ಅದ್ಭುತ ಸೇವೆಯಾಗಿದ್ದು, ಇಂತಹ ಮೇರು ವ್ಯಕ್ತಿತ್ವದ ವ್ಯಕ್ತಿಗೆ ಹುಟ್ಟುಹಬ್ಬವನ್ನು ನಾವು ಆಚರಿಸ್ತಾ ಇರುವುದು ಬಹಳ ಸಂತೋಷಕರ ವಿಚಾರ ಅಂತ ತಿಳಿಸಿದ್ರು. ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆರೋಗ್ಯ, ಆಯುಷ್ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್, ಮೊಳಕಾಲ್ಮೂರು ಪಿಎಸ್ಐ ಮಹೇಶ್, ಲಕ್ಷ್ಮಣ್ ಹೊಸಪೇಟೆ, ತಾಲೂಕು ವಾಲ್ಮೀಕಿ ಸಂಘದ ಅಧ್ಯಕ್ಷರಾದ ಬಡೋಬ ನಾಯಕ್, ದೇವಸಮುದ್ರ ಪರಮೇಶ್ವರಪ್ಪ, ಕೋಟೆ ತಿಪ್ಪೇಸ್ವಾಮಿ, ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾದ ಖಾದರ್, ಗೋಪಾಲ, ಅಬ್ದುಲ್ಲಾ, ಓಬಣ್ಣ, ಗುರುರಾಜಪ್ಪ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮಹಮ್ಮದ್ ಇಕ್ಬಾಲ್, ಕರುನಾಡ ಜಯಾವುಲ್ಲಾ, ಯರ್ಜನಹಳ್ಳಿ ನಾಗರಾಜ್, ಮೊಹಮ್ಮದ್ ರಫಿ, ಶಿಕ್ಷಕರಾದ ಯಲ್ಲಪ್ಪ ಸೇರಿದಂತೆ ಎನ್.ವೈ. ಹನುಮಂತಪ್ಪನವರ ಅಪಾರ ಅಭಿಮಾನಿ ಕಾಂಗ್ರೆಸ್ ಬಳಗದ ಕಾರ್ಯಕರ್ತರು, ಮುಖಂಡರು, ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಏನು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಎನ್.ವೈ. ಗೋಪಾಲಕೃಷ್ಣ ಅವರ ಅಣ್ಣನವರಂಥ ಜಸ್ಟಿಸ್ ಎನ್.ವೈ. ಹನುಮಂತಪ್ಪನವರು ಇವತ್ತು ನಮ್ಮ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು, ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳು. ಅವರಿಗೆ 85 ವರ್ಷ ಪೂರೈಸಿ ಇವತ್ತು 86ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ಒಂದು ದಿನ. ಅವರಿಗೆ ನಾವು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಮತ್ತು ಕಾಂಗ್ರೆಸ್ನ ಎಲ್ಲ ಅಭಿಮಾನಿ ವರ್ಗದವರು ಇವತ್ತು ಅವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಕೋರೋದ್ರ ಮುಖೇನ ಇವತ್ತು ಆಸ್ಪತ್ರೆಯಲ್ಲಿರ್ತಕ್ಕಂಥ ಒಳ ರೋಗಿಗಳಿಗೆ ನಾವು ಬ್ರೆಡ್, ಹಣ್ಣು ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅವರ ಜನ್ಮದಿನ ಶುಭಾಶಯ ಕೋರೋದ್ರ ಜೊತೆಗೆ ಅವರಿಗೆ ಆರೋಗ್ಯ ಕೊಟ್ಟು ಭಗವಂತ ಆಯುಷನ್ನು ನೀಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಡೀ ಬಾಂಧವರಿಗೆ ಮತ್ತು ಈ ಮೊಳಕಾಲ್ಮೂರು ಟೌನಿನ ನಾಗರಿಕರಿಗೆ ಇವತ್ತೊಂದು ಶುಭಾಶಯ. ಈ ಎನ್.ವೈ. ಹನುಮಂತಪ್ಪನವರು ಹುಟ್ಟುದಿನ ಆದ್ದರಿಂದ ಅವರಿಗೆ ನಾವೆಲ್ಲ ಇಲ್ಲಿ ಸೇರಿ ಶುಭಾಶಯಗಳನ್ನು ಅರ್ಪಿಸುತ್ತಾ, ಈಗಾಗಲೇ ಪ್ರಕಾಶನವರು ಅವ್ರ ಬಗ್ಗೆ ಎಲ್ಲ ಸಾಕಷ್ಟು ಇದನ್ನು ಹೇಳಿದ್ದಾರೆ. ನಾನು ಒಂದೇ ಒಂದು ಮಾತು ಹೇಳಬೇಕಂತ ಬಯಸ್ತೀನಿ. ಇವತ್ತು ದಿವಸ ಏನಪ್ಪ ಅಂದರೆ ಎಸ್.ಟಿ. ಸಮುದಾಯದಿಂದ ಆಯ್ಕೆ ವಿದ್ಯಾಭ್ಯಾಸ ಮುಗಿಸಿ ರಾಷ್ಟ್ರದ ನ್ಯಾಯವಾದಿಗಳಾಗಿ ಆಗಿರ್ತಕ್ಕಂಥ ಇದು ಎಲ್ಲ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಸ್.ಟಿ. ಜನಾಂಗಕ್ಕೂ ಮತ್ತು ಈ ತಾಲೂಕಿನಲ್ಲಿರ್ತ ಎಲ್ಲ ನಾಗರಿಕರಿಗೆ ಒಂದು ಹೆಮ್ಮೆಯಾದ ವಿಷಯ. ಇಂತಹ ಸ್ಥಾನಕ್ಕೆ ಯಾರೂ ಹೋಗಿಲ್ಲ. ಆದ್ದರಿಂದ ನಾವು ಇವತ್ತು ಹೆಮ್ಮೆ ಪಡಬೇಕಾಗಿದೆ. ಆದ್ದರಿಂದ ಅವರಿಗೆ ದೇವರು ಇನ್ನು ಮುಂದೆ ಐಷು ಆರೋಗ್ಯ ಕೊಟ್ಟು ನಮ್ಮ ಮೇಲೆ ಅವರ ಆಶೀರ್ವಾದ ಇರಲಿ, ನಮಗೆ ಹೀಗೆ ಮುಂದುವರಿಸ್ಕೊಂಡು ಹೋಗಲಿ ಅಂತ ಬಯಸುತ್ತಾ ಅವರಿಗೆ ಒಳ್ಳೆಯದಾಗಲಿ ಅಂತ 2 ಮಾತು ಮುಗಿಸ್ತೀನಿ. ರಾಂಪುರ ಗ್ರಾಮದಲ್ಲಿ ಹುಟ್ಟಿದಂಥ ಜಸ್ಟಿಸ್ ಎನ್.ವೈ. ಹನುಮಂತಪ್ಪರವರು ಹುಟ್ಟಿದಂಥ ದಿನ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಮೊಳಕಾಲ್ಮೂರು ಕ್ಷೇತ್ರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮತ್ತು ಕ್ಷೇತ್ರದ ಅನೇಕ ಭಾಗಗಳಲ್ಲಿ ಮತ್ತು ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಅವರ ಒಂದು ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಹೃದಯಪೂರ್ವಕವಾಗಿ, ಇಷ್ಟಪೂರ್ವಕವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಹಿಂದುಳಿದ ಪ್ರದೇಶದ ರಾಂಪುರ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ದೇಶದ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಆಗ್ತಕ್ಕಂಥ ಅರ್ಹತೆ ಇತ್ತು. ಈ ಭಾರತ ದೇಶದ ಒಂದು ಲಾ ಮಿನಿಸ್ಟರ್ ಆಗ್ತಕ್ಕಂಥ ಅರ್ಹತೆ ಕೂಡ ಜಸ್ಟಿಸ್ ಎನ್.ವೈ. ಹನುಮಂತಪ್ಪನವರಿಗೆ ಇತ್ತು. ಆದರೆ ಕೆಲವಾರು ಕಾರಣಗಳಿಂದ ಅವರು ಹೈದರಾಬಾದ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆದರು, ಒರಿಸ್ಸಾ ರಾಜ್ಯದ ಮುಖ್ಯ ನ್ಯಾಯಮೂರ್ತಿ ಆದರು, ಬೆಂಗಳೂರು ಹೈಕೋರ್ಟಿನಲ್ಲಿ ಕೂಡ ನ್ಯಾಯಮೂರ್ತಿಯಾಗಿ ಸೇವೆಯನ್ನು ಸಲ್ಲಿಸಿದರೆ ಈ ದೇಶದ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಪರವಾಗಿ ಅನೇಕ ಐತಿಹಾಸಿಕ ತೀರ್ಪುಗಳನ್ನು ನೀಡಿ ಅವರು ಕೊಟ್ಟಂಥ ತೀರ್ಪುಗಳು ಇವತ್ತು ಕಾನೂನುಗಳಾಗಿ ಮಾರ್ಪಟ್ಟು ಅನೇಕ ಜನಸಮುದಾಯಗಳಿಗೆ ಅನುಕೂಲ ಆಗ್ತಕ್ಕಂಥ ಅದ್ಭುತವಾದ ಕೆಲಸವನ್ನು, ಇತಿಹಾಸ ಬರೆದೇ ಇರತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ.
ಅದೇ ರೀತಿಯಾಗಿ ಲೋಕಸಭಾ ಸದಸ್ಯರಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಈ ಯಾವತ್ತೂ ನಮ್ಮ ಚಿತ್ರದುರ್ಗ ಜಿಲ್ಲೆ ಮರಿಲಾರದಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇತಿಹಾಸದ ಭೂಪಟದಲ್ಲಿ